ಅಂತ ಇಲ್ಲಿ ವೆಬ್ಸೈಟ್ ಹೆಸರು ಕೊಟ್ಟಿದ್ದಾರೆ www.djamor.com ಅಂತ ಮೈಕು. ಇಲ್ಲಿ ನೋಡಿ ಯಾವುದೇ ಯೂಸ್ ನಾವು ಏನಿದ್ರೊಳಗೆ ಏನಿದೆ ಅಂತೆಲ್ಲ ಕೊಟ್ಟಿದ್ದಾರೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಹೇಗಿದ್ದಾರೆ ಗೆಳೆಯರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ಈಗ ನಾನು ಒಂದು ಅಮೆಝಾನ್ ಒಂದು ಪ್ರಾಡಕ್ಟ್ ಬೈ ಮಾಡಿದ್ದೆ. ಆ ಪ್ರಾಡಕ್ಟ್ ಏನಂದ್ರೆ DJ-MOR ಮೈಕ್ ಅಂತ. ಇದು ನೋಡಿ, ಇದನ್ನ ಅನ್ಬಾಕ್ಸ್ ಮಾಡೋಣ ಬನ್ನಿ, ಹೇಗಿದೆ ನೋಡೋಣ. ಇದು ಯಾವ್ದೇ ಯೂಸ್ ಆಗುತ್ತೆ ಅಂದ್ರೆ ಯೂಟ್ಯೂಬ್ ರೆಕಾರ್ಡಿಂಗ್, ಹಾಗೆ ಕೊರೆಕರ ಸಿಂಗಿಂಗ್ ಹಾಡಕ್ಕೆ, ಆಮೇಲೆ ಈ ಪಾಡ್ಕಾಸ್ಟ್ ಮಾಡ್ತಾರಲ್ಲ ಅದಕ್ಕೆ ಯೂಸ್ ಆಗುತ್ತೆ. ಬಟ್ ನೋಡೋಣ, ಇದು ಅನ್ಬಾಕ್ಸ್ ಮಾಡೋಣ, ಹೇಗಿದೆ ನೋಡೋಣ ಬನ್ನಿ. ಆಲ್ರೆಡಿ ಓಪನ್ ಮಾಡಿದೆ ಫ್ರೆಂಡ್ಸ್, ಬಟ್ ಏನಂದ್ರೆ ನಿಮ್ಗೆ ತೋರ್ಸೋಣ ಅಂತ ಬನ್ನಿ ಓಪನ್ ಮಾಡೋಣ. ಇದ್ರಲ್ಲಿ ಏನಿದೆ ಅಂತ. ಆಲ್ರೆಡಿ ಪ್ಯಾಕ್ ಮಾತ್ರ ಓಪನ್ ಮಾಡಿದ್ದೆ, ಬೇರೆ ಏನು ನೋಡಿಲ್ಲ. ವಾವ್, ನೋಡಿ ಹೇಗಿದೆ. D43 ಅಂತ, DJ-MOR ಅಂತ ಇಲ್ಲಿ ವೆಬ್ಸೈಟ್ ಹೆಸರು ಕೊಟ್ಟಿದ್ದಾರೆ www.djamor.com ಅಂತ ಮೈಕು. ಇಲ್ಲಿ ನೋಡಿ ಯಾವುದೇ ಯೂಸ್ ನಾವು ಏನಿದ್ರೊಳಗೆ ಏನಿದೆ ಅಂತೆಲ್ಲ ಕೊಟ್ಟಿದ್ದಾರೆ. ಇದರಲ್ಲಿ ಇಷ್ಟು ಐಟಮ್ಗಳಿರ್ಬೇಕು, ನಮ್ದು ಇಷ್ಟು ಪ್ರಾಡಕ್ಟ್ಗಳಿರ್ಬೇಕು. ಯಾವಿದೆ ನೋಡಿ, ಮೈಕ್ ಇದೆ, ಇದು 2.5 ಮೈಕ್ರೋಫೋನ್ ಕೇಬಲ್ ಇದೆ. ಇದು ನೀವು ಇದೆ, ಇಷ್ಟೆಲ್ಲ ಐಟಮ್ ಇದೆ. ಹೆಡ್ಫೋನ್ ಇದೆ, ಇದು ಲೈವ್ ಸೌಂಡ್ ಕಾರ್ಡ್ ಅಂತಿದೆ. ಇಷ್ಟೆಲ್ಲ ಇದ್ರೊಳಗೆ ಇದು ಐಟಮ್ ಇರಬೇಕು. ಇದೆ ನೋಡಿ ಬಾಕ್ಸ್, ಸ್ಟ್ಯಾಂಡು, ಇದು ಸ್ಟ್ಯಾಂಡ್, ಈ ಮೈಕ್ ಸ್ಟ್ಯಾಂಡ್ ಹೋಲ್ಡ್ ಮಾಡ್ಲಿಕ್ಕೆ. ಆಮೇಲೆ ಇದು ಈ ಮೈಕಿಗೆ ಇದು ಕೇಬಲ್, ಆಮೇಲೆ ಇದು ಫಿಲ್ಟರ್, ಇದು ಸೌಂಡ್ ಕಾರ್ಡ್. ಇಷ್ಟು ಐಟಮು. ಇಲ್ಲಿ ಯಾವ್ಯಾವ ವಿಧಾನದ್ದು ಇಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ. QR ಕೋಡ್ ಇದೆ, ಬನ್ನಿ ಇದು ಓಪನ್ ಮಾಡೋಣ. ಫಸ್ಟ್ ಫಿಲ್ಟರ್ ಇದೆ, ಇದು ಫಿಲ್ಟರ್ ನೋಡಿ ಫ್ರೆಂಡ್ಸ್. ಇಷ್ಟಿದೆ ನಮ್ದು ಪ್ರಾಡಕ್ಟ್ಗಳು. ಇದು ಮೈಕು, ಇದು ಕಾರ್ಡ್, ಮ್ಯಾನ್ಯಲ್ ಬುಕ್, ಇದು ಮ್ಯಾನ್ಯಲ್ ಬುಕ್ ಬರುತ್ತೆ. ಇದು ಕಾರ್ಡ್, ವಾರಂಟಿ ಕಾರ್ಡ್. ಎಷ್ಟು ಕೊಟ್ಟಿಲ್ಲ, 1 year ವಾರಂಟಿ ಕೊಟ್ಟಿದ್ದಾನೆ. ಅಷ್ಟರೊಳಗೆ ರಿಪ್ಲೇಸ್ಮೆಂಟ್ 1 year ವಾರಂಟಿ ಕಾರ್ಡ್. ಇದು ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ ಇದರಲ್ಲಿ, 1 year ವಾರಂಟಿ ಕಾರ್ಡ್. ಇದು ಮೈಕ್ಗೆ ಅಸೆಂಬ್ಲಿ ಒಳಗಡೆ ಹೋಲ್ಡ್ ಮಾಡಕ್ಕೆ ಇದು ಮೈಕು. ಆಮೇಲೆ ಇದು ಟೇಬಲ್ಗೆ ಮೌಂಟಿಂಗ್, ಕೆಳಗಡೆ ಈ ಟೇಬಲ್ಗೆ ಹಾಕಿ ಟೈಟ್ ಮಾಡಿ ಇದನ್ನ ಈ ಸ್ಟ್ಯಾಂಡ್ ನ ಫಿಕ್ಸ್ ಮಾಡ್ಬೋದು. ಇದಿರ್ತಲ್ಲ ಇದು. ಆಮೇಲೆ ಮೈಕ್ ನೋಡಿ, ಮೈಕ್ ಇದರಲ್ಲಿದೆ. ಇದು ಸೌಂಡ್ ಕಾರ್ಡ್, ನಮ್ಗೆ ಯಾವ ಇದು ಬೇಕನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ಕೊರೆಕ ಬೇಕಾ, ರೆಕಾರ್ಡಿಂಗ್ ಬೇಕಾ, ಯೂಟ್ಯೂಬ್ ರೆಕಾರ್ಡಿಂಗ್ ಬೇಕಾ, ಪಾಡ್ಕಾಸ್ಟ್ ಮಾಡಕ್ ಬೇಕಾ, ಇದೆಲ್ಲ ಇದರಲ್ಲಿದೆ. ಆಮೇಲೆ ಇದನ್ನು ಬ್ಲೂಟೂತ್ ಕನೆಕ್ಟ್ ಮಾಡ್ಬೋದು. ಈ ಬ್ಲೂಟೂತ್ ಕನೆಕ್ಟ್ ಮಾಡಿದ್ರೆ ಇದು ಬರುತ್ತೆ, D23 ಅಡ್ರೆಸ್ ಬರುತ್ತೆ. ಇದು ಸೆಲೆಕ್ಟ್ ಮಾಡಿದ್ರೆ ಮೊಬೈಲ್ ಅಲ್ಲಿ ಇದು ಕನೆಕ್ಟ್ ಆಗುತ್ತೆ. ಹಾಗೆ ಆಮೇಲೆ ಕೇಬಲ್ಸ್ಗಳು ಕೊಟ್ಟಿದ್ದಾನೆ, ಸುಮಾರು ಕೇಬಲ್. ಇದು ಹೆಡ್ಫೋನ್ ಕೊಟ್ಟಿದ್ದಾನೆ. ಟೋಟಲಿ ಇಷ್ಟೊಂದು ಐಟಮ್ಗಳು, ಇದರಲ್ಲಿ ಇಷ್ಟೊಂದು ಪ್ರಾಡಕ್ಟ್ ಇದೆ. ಇದು ಕೇಬಲ್, ಮೈಕ್ ಕೇಬಲ್. ಇದನ್ನ ಅಸೆಂಬ್ಲಿ ಮಾಡಿ ಲಾಸ್ಟ್ ಹೇಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ಓಕೆ,
ನಾನು ಇವಾಗ ಆ ಟಿವಿ ಟೇಬಲ್ ಹತ್ರ ಸೆಟ್ ಮಾಡ್ತಾ ಇದೀನಿ. ಅಲ್ಲಿ ಹೋಮ್ ಥಿಯೇಟರ್ ಇದೆಲ್ಲ ಪಕ್ಕದಲ್ಲಿ ಒಂದಲ್ಲಿ ಟಿವಿ ಇದೆ, ಅಲ್ಲಿ ಆ ಟೇಬಲ್ ಹತ್ರ ನಾನು ಸೆಟ್ ಮಾಡ್ತಾ ಇದೀನಿ. ಒಂದೊಂದು ಪಾರ್ಟ್ಸ್ ನ ಹೇಗೆ ಅಂತ ಅಲ್ಲಿ ಸೆಟ್ ಮಾಡಿ ನೋಡೋಣ ಬನ್ನಿ. ಇದು ಸ್ಟ್ಯಾಂಡ್ ಇತ್ತು, ಇದಕ್ಕೆ ಅಸೆಂಬ್ಲಿ ಮಾಡಿ ಇದಕ್ಕೆ ಮೌಂಟ್ ಮಾಡಿದ್ದೇನೆ. ಈಗ ಇಲ್ಲಿ ಸೈಡ್ ಅಲ್ಲಿ ಹಾಕ್ತೀನಿ. ಇವಾಗ ಸೈಡ್ ಅಲ್ಲಿ ಇದನ್ನ ಹಾಕ್ತೀನಿ. ಈ ಕಡೆ ಒಂದ್ ಕಡೆ ಸೈಡ್ ಅಲ್ಲಿ ಹಾಕೋಬೇಕು. ಅದನ್ನ ಈ ಕಡೆ ಒಂದ್ ಸೈಡ್ ಅಲ್ಲಿ ಹಾಕೊಂಡು ಇಲ್ಲಿ ಸೈಡ್ ಅಲ್ಲಿ ಹಾಕಿ ಟೈಟ್ ಆಯ್ತು. ಇದು ಒಂದು ಸೌಂಡ್ ಕಾರ್ಡ್, ಇನ್ನೊಂದ್ಸಲ ಸೌಂಡ್ ಕಾರ್ಡ್. ಅದು ಈ ಸೌಂಡ್ ಕಾರ್ಡ್ನ ಇಲ್ಲಿ ಕೆಳಗಡೆ ಇಟ್ಕೊತೀನಿ. ಒಂದೊಂದಾಗಿ ಇಲ್ಲಿ ಹೋಮ್ ಥಿಯೇಟರ್ ಕೇಬಲ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಮಾನಿಟರ್ ಇರ್ತದಲ್ಲ ಅದಕ್ಕೆ ಇದನ್ನ ಸೌಂಡ್ ಕಾರ್ಡ್ನ ಅದಕ್ಕೆ ಅಸೆಂಬ್ಲಿ ಮಾಡಬೇಕು. ಆಯ್ತಾ? ಕಂಡೆನ್ಸರ್ ಇದು ಮೈಕ್ ಎರಡು ಹ್ಯಾಂಡ್ ಸೆಟ್, ನಮ್ದು ಬ್ಲೂಟೂತ್ ಅದ ಹ್ಯಾಂಡ್ ಸೆಟ್. ಅದಾದ್ಮೇಲೆ ಅದ್ರ ಪಕ್ಕದಲ್ಲಿ ಈ ಹೋಮ್ ಥಿಯೇಟರ್ ಕೇಬಲ್ ಅನ್ನು ಹಾಕೊಂಡಿದ್ದೀನಿ. ನೆಕ್ಸ್ಟ್ ಪವರ್ ಕೇಬಲ್ ಇದು ಹ್ಯಾಂಡ್ ಸೆಟ್ ಈ ಚಾರ್ಜರ್ನ ಈಗ ಹಾಕಿ ಫಸ್ಟ್ ಒನ್ ಇದೆ ನೋಡಿ, ಇಲ್ಲಿ ಲಾಸ್ಟ್ ಒನ್ 5V ವೋಲ್ಟೇಜ್ ಇದೆ, PC ಲೈವ್ ಅಂತಿದೆ. ಇದಕ್ಕೆ ಇಲ್ಲಿ ಅಸೆಂಬ್ಲಿ ಮಾಡ್ಬೋದು. ನೆಕ್ಸ್ಟ್ ಇದನ್ನ ಮೈಕ್ ಇದೊಂದು ಅಸೆಂಬ್ಲಿ ಮಾಡ್ಕೊಂಡು, ಇದು ಮೈಕ್ ಹೋಲ್ಡಿಂಗ್ ಇದು. ಈಗ ಇದಕ್ಕೆ ಮೈಕ್ ಎಲ್ಲ ಇದೆ. ಈ ಮೈಕ್ನ ಸೆಂಟ್ರಲ್ ಇದರಲ್ಲಿ ಮೈಕಲ್ಲಿ ನೋಡಿ, ಈ ಸ್ಪೀಕರ್ ಈ ಸೈಡ್ ಮಾತ್ರ ಕ್ಲಿಯರ್ ಸೌಂಡ್ ಕೇಳುತ್ತೆ. ಸ್ಪೀಕರ್ ಫಾರ್ ದಿಸ್ ಸೈಡ್ ಅಂತಿದೆ. ಇದೇ ಸೈಡ್ ಮಾತ್ರ ನಾವು ವಾಯ್ಸ್ ಎಲ್ಲ ನಾವು ಹಾಡೋದಾಗ್ಲಿ ಅದೇ ತರ ಆಗ್ಲಿ ನಾನು ಮಾತಾಡೋದಾಗ್ಲಿ ಇದೇ ಸೈಡ್ ಮಾತ್ರ ಕ್ಲಿಯರ್ ಆಗಿ ಕೇಳಿಸುತ್ತೆ ನೋಡಿ. ಇಷ್ಟು ಬರುತ್ತೆ. ಈ ತರ ಅಸೆಂಬ್ಲಿ ಆಯ್ತು. ಅದಕ್ಕೆ ಕೇಬಲ್ ಒಂದು ಕಂಡೆನ್ಸರ್ ಕೇಬಲ್, ಮೈಕ್ ಕೇಬಲ್ ಇದು. ಈ ಕೇಬಲ್ ಜಸ್ಟ್ ಕೆಳಗಡೆಯಿಂದ ಪುಷ್ ಮಾಡಿ ಒಳಗಡೆ ತಳ್ಳಿದ್ರೆ ಆಗೋಯ್ತು. ಕೆಳಗಡೆಯಿಂದ ಇಲ್ಲಿ ನೋಡಿ ಪುಷ್ ಮಾಡಿ ಇನ್ಸರ್ಟ್ ಮಾಡಿದ್ರೆ ಲಾಕ್ ಆಗ್ಬಿಡ್ತದೆ. ಮೈಕ್ 1 ಮೈಕ್ 2 ಇದೆ. ಮೈಕ್ 1ಗೆ ಹಾಕೊಳ್ಳೋಣ. ಎಷ್ಟು ಆಯ್ತು? ಸೆಟ್ ಆಯ್ತು ಇಷ್ಟು. ಓಕೆ, ಈಗ ಇದು ಸೆಟ್ಟಿಂಗ್ ಆಯ್ತು. ನಾವು ಯಾವ ಕಡೆ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಬೋದು. ರೊಟೇಷನ್ ಇದೆ, ಬೇಕಾದ್ರೆ ಮಾಡ್ಕೋಬಹುದು. ಹೆಡ್ಫೋನ್ ಇದೆ. ನಾವು ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ಇದು ಹೆಡ್ಫೋನ್ ಹಾಕೋಬೇಕು. ಅದ್ರ ಬಿಟ್ಟರೆ ಆಯ್ತು, ಇನ್ನೇನೂ ಇಲ್ಲ. ಇನ್ನೆಷ್ಟೋ ಇದು ಸಿಪಿನ್ ಚಾರ್ಜರ್ ನಮ್ಮ ಮೊಬೈಲ್ಗೆ ಹಾಕೊಳ್ಳೋಕೆ, ಮೊಬೈಲ್ಗೆ ಹಾಕೊಂಡು ವಿತ್ ಬ್ಲೂಟೂತ್ ಕನೆಕ್ಷನ್ ಇದೆ. ಏನು ಅವಶ್ಯಕತೆ ಆಗಲ್ಲ, ಬಟ್ ಆದ್ರೂ ನಿಮ್ಗೆ ಹಾಕೊಳ್ಳೋಕಂದ್ರೆ ಹಾಕೋಬಹುದು ನೋಡಿ. ಇವಾಗ ಪವರ್ ಆನ್ ಮಾಡಿದ್ದೀನಿ. ಸೆಟಪ್ ಇಷ್ಟಿಂಗ್ ಇದೆ. ಸೆಟಪ್ ಈ ತರ ಬರುತ್ತೆ ಸೆಟಪ್ ಅಷ್ಟೇ. ಇದು ಮೈಕು ಸ್ಟ್ಯಾಂಡು, ಇದು ಸೌಂಡ್ ಕಾರ್ಡು. ಈ ಸೌಂಡ್ ಕಾರ್ಡ್ ಅಂತ ನೋಡಿ ಇದು ಇದೆಯಲ್ಲ, ಇದು ಹೋಮ್ ಥಿಯೇಟರ್ಗೆ ಹೋಗಿದೆ. ಇದು ಹೋಮ್ ಥಿಯೇಟರ್, ಇದು ಮೈಕು, ಆಮೇಲೆ ಇದು ಪವರ್ ಕೇಬಲ್. ಲಾಸ್ಟಿಗೆ ಪವರ್ ಕೇಬಲ್ ಬರುತ್ತೆ. ಆನ್ ಮಾಡ್ಕೊಳ್ಳಿ. ಹಲೋ ನೋಡಿ, ಎಫೆಕ್ಟ್ ಬರ್ತಾ ಇದೆಯಲ್ಲ, ಲೈಟು. ನಾನು ಮಾತಾಡೋದೆಲ್ಲ ಕೇಳಿಸ್ತಾ ಇದೆಯಲ್ಲ. ಹೀಗೆ ಹಲೋ ಹೋಮ್ ಥಿಯೇಟರ್ ಒಂದು ಆನ್ ಮಾಡ್ಬೇಕು. ಹಲೋ ಬ್ಲಿಂಕ್ ಆಗ್ತಿದೆಯಲ್ಲ ಫ್ರೆಂಡ್ಸ್ ನೋಡಿ, ಮಾತಾಡೋದೆಲ್ಲ ಸೌಂಡ್ ಏನು ಬ್ಲಿಂಕ್ ಆಗ್ತಾ ಇದೆ.
ಅಂದ್ರೆ ವರ್ಕ್ ಆಗ್ತದೆ ಅಂತ ಅರ್ಥ. Aux mode. ಹಲೋ ಹಲೋ ನೋಡಿ, ಕೇಳಿಸ್ತಾ ಇದೆ ಮೀನ್ಸ್ ಮಾತಾಡೋದು ಕೇಳಿಸ್ತಾ ಇದೆಯಲ್ಲ, ಸೌಂಡು ಹಾಗೆ. ಹಲೋ 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 ಹಲೋ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.